ಏನಂತಾರೆ ಎಲ್ಲರೂ ಪ್ರಯಾಗ್ರಾಜ್ಗೆ ಹೋಗೋಣ ಅನ್ನತ್ತಾರೆ. ಪ್ರಯಾಗ್ರಾಜ್ಗಂತೂ ಹೋಗ್ಬೇಕಂತೇಳಿ ಗದಗಿಂದ ಟ್ರೈನ್ ಹಿಡಿದು ಬಂದು ಸೀಟು ಹಿಡಿದೀನಿ. ಈ ಸೀಟ್ ಹಿಡಿದೀನಿ, ಸೀಟ್ನಾಗ ಕುಂದ್ರಾಕೂ ಆಗೋಲ್ದಿತ್ತ, ಕೇಳಾಕೂ ಆಗೋಲ್ದಿತ್ತ, ಎದ್ದು ಎಲ್ಲರೂ ಹುಚ್ಚುವ್ಯಾಕೆ ಹೋಗ್ಬೇಕಂತಂದ್ರೂ ಆಗೋಲ್ದು. ನೋಡ್ರಿ ತೋರಿಸ್ತೀನಿ, ಇಷ್ಟು ರಶ್ ಐತಿ. ಇತ್ತಾಗ ಇಟ್ಟು ಸೀಟ್ ಸಿಕ್ಕರು ನನಗೆ ಕುಂದ್ರಾಕೂ ಆಗೋಲ್ದು. ಈ ಪರಿಸ್ಥಿತಿಯಾಗ ಅದೀನಿ. ಎಲ್ಲರೂ ನಾವು ಪ್ರಯಾಗ್ರಾಜ್ಗೆ ಹೋಗೋಣ ಹಾಂ. ನೋಡ್ರಿ ಅವ ಅಂಗಿ ಕಳೆದು ಬೇರೆ ಕುಂತ್ಬಿಟ್ಟಾನ ಇಲ್ಲೇ. ಹಾಂ, ಇಲ್ಲಿ ನೋಡ್ರಲ್ಲ ಎ ಸಿ ಕೋಚ್ ಇದೆ, ಇದು ಹೈಯರ್ ಎ ಸಿ ಕೋಚ್ ಇದೆ. ಹಾಂ, ಹಿಂಗೈತಿ. ಇಂಥದ್ರಾಗ ನಾನು ಸೀಟ್ ಸಿಕ್ಕೈತಿ ಅಂತೇಳಿ ಖುಷಿ ಪಡ್ಲು, ಇಲ್ಲ ನಂಗೆ ಕಂಫರ್ಟ್ ಆಗತ್ತಿಲ್ಲ ಅಂತ ಖುಷಿ ಪಡ್ಲು, ಏನು ಮಾಡ್ಬೇಕನ್ನೋದು ನನಗೆ ಅರ್ಥ ಆಗತ್ತಿಲ್ಲ. ಆದರೂ ಪ್ರಯಾಗ್ರಾಜ್ಗೆ ಹೋಗ್ಬೇಕನ್ನೋದು ಒಂದು ತಲೆಯಾಗೈತಿ ಅನ್ನೋ ಕಾರಣಕ್ಕೆಲ್ಲ ಸಂಭಾಳಿಸ್ಕೊಂಡು ಹೊಂಟೀವಿ. ಅದಕ್ಕೆ ಎಲ್ಲರೂ ಪ್ರಯಾಗ್ರಾಜ್ಗೆ ಬರ್ರಿ. 144 ವರ್ಷಕ್ಕೆ ಒಂದ್ಸಲ ನಡೆಯತ್ತೈತಿ. ಈ ಸೌಭಾಗ್ಯ ಯಾರು ತಗೋತೀರಿ ನೋಡ್ತೀರಿ, ಅದು ಒಂದು ಪುಣ್ಯ ಮಾಡ್ದಂಗೆ. ಗಂಗಾ ಸ್ನಾನ ಮಾಡ್ಬೇಕು, ಅದೊಂದು ಪುಣ್ಯ ಸಿಕ್ಕಿದಂಗೆ ಆಗುತ್ತೆ. ಬರ್ರಿ, ಎಷ್ಟೋ ಕಷ್ಟ ಆದರೂ ಏನು ಮಾಡಿದ್ರು ಬಿಡಕ್ಕೆ ಹೋಗ್ಬೇಡ್ರಿ. ಎಷ್ಟೇ ಕಷ್ಟ ಆಗಲಿ ಬರ್ರಿ. ಈಗ ನಾವು ಹೊಂಟೀವಿ, ಅದಕ್ಕೆ ಎಷ್ಟು ಕಷ್ಟ ಆಗತ್ತೈತೆ ಅಂತೇಳಿ ನನ್ನ ಕಷ್ಟನೂ ನಾನು ಹೇಳತ್ತೀನಿ. ಆದರೂ ಕಷ್ಟಪಟ್ಟಾದರೂ ಬರ್ರಿ, ಬಟ್ ಪ್ರಯಾಗ್ರಾಜ್ಗೆ ಬರ್ರಿ.